ಆಕ್ಷನ್. ಬಡವ್ರ ಮಕ್ಕಳು ಬೆರಿಬೇಕು ಕಣ್ರಯ್ಯ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಬಡವ್ರ ಮಕ್ಕಳು ಬೆಳಿಬೇಕಂತಯ್ಯ. ಬಡವ್ರ ಮಕ್ಕಳು ಬೆಳಿಬೇಕಂತ. ಎಲ್ಲರಿಗೂ ಬೆಳಗ್ಗಿನ ವಂದನೆಗಳು. ಏನು ವಿಶೇಷವಾಗಿ ಇವತ್ತು ಬಡವ್ರ ಮಕ್ಕಳು ಬೆಳಿಬೇಕಂಡ್ರಯ್ಯ ಟೈಟ್ಲಿಗೆ ಚಾಲನೆ ಕೊಟ್ಟಿದ್ದಾರೆ. ಆತ್ಮೀಯ ಗುರುಗಳು ಅಂತೇಳಿ ನಾನು ಭಾವಿಸ್ತೇನೆ ನಮ್ಮ ದೇವರಾಜ್ ಸರ್. ನನಗೆ ಇವತ್ತು ನಾವು ಈ ಸ್ಥಾನಕ್ಕೆ ಬೆಳಿಬೇಕಂದ್ರೆ ಅವರೆಲ್ಲ ಆಶೀರ್ವಾದ ಪ್ರೋತ್ಸಾಹ ನನಗಿದೆ. ಇವತ್ತು ನಾವು ಯಾವುದೇ ಒಂದು ರಾಜಕಾರಣದಲ್ಲಿರ್ಬೋದು, ಕೋಲಾರ ಜಿಲ್ಲೆಯಲ್ಲಿ ಅವರು SP ಸಾಹೇಬರಾಗಿದ್ದರು. ಆಗ್ಲಿಂದ ನಮಗೆ ಬೆನ್ನಿಂದ ನಿಂತು ಬೆನ್ನು ತಟ್ಟಿ ಬೆಳೆಯುವಂಥ ಕೆಲಸ ಮಾಡಿ ಈ ಸ್ಥಾನಕ್ಕೆ, ಈ ಎತ್ತರಕ್ಕೆ ಬೆಳಿಬೇಕಾದ್ರೆ ಅವರೆಲ್ಲರ ಸಪೋರ್ಟ್ನಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ಏನಿವತ್ತು ವೇದಿಕೆಯಲ್ಲಿ ಎಲ್ಲ ಕಲಾವಿದರು ಹಿರಿಯರೆಲ್ಲ ಕುಂತಿದ್ದೀರಿ. ಮುಂದೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಸ್ನೇಹಿತರು, ತಮ್ಮ ಹೆಸರು ಗೊತ್ತಿಲ್ಲ ಸರ್. ಹರೀಶ್ ಸರ್ ನೀವು ಹೇಳಿದ ಖಂಡಿತ ಸತ್ಯ. ಶ್ರೀಮಂತರ ಮಕ್ಕಳು, ಕೋಟಿ ಕುಬೇರರೆಲ್ಲನೂ ಮೂಲೆ ಗುಂಪಾಗಿದ್ದಾರೆ. ಬಡವ್ರ ಮಕ್ಕಳು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಇವತ್ತು ವೇದಿಕೆನೇ ಕಾರಣ, ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ಅದಕ್ಕೆ ಉದಾಹರಣೆ ನಾನೇ ಅಂತಲೂ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ತುಂಬ ಕಷ್ಟದಿಂದ ಬೆಳೆದು 100 ರೂಪಾಯಿ 50 ರೂಪಾಯಿ ಬೆಲೆ ಗೊತ್ತಿದ್ರೆ ಮಾತ್ರ ಅವರು ಶ್ರೀಮಂತರಾಗಕ್ಕೆ ಸಾಧ್ಯ ಅಂತೇಳಿ ನಾನು ಭಾವಿಸ್ತೇನೆ. ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂದರೆ ಅದು ಆಂಬಿಂದ ಇರೋಂಥ ಆಸ್ತಿ ಹಣ ಕಳೆದು ಅವರು ಬಡವರಾಗುತ್ತಾರೆ. ದುಡ್ಡಿನ ಬೆಲೆ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಿದ್ರೆ, ಆ ದುಡ್ಡಿನ ಕಷ್ಟ ಗೊತ್ತಿದ್ರೆ ಅದನ್ನು ಯಾವ ರೀತಿ ಜೋಪಾನ ಮಾಡಬೇಕು, 100ರಿಂದ 1000 ರೂಪಾಯಿ ಮಾಡಿ, 1000ರಿಂದ ಲಕ್ಷ ಮಾಡಿ, ಲಕ್ಷದಿಂದ ಕೋಟಿ ರೂಪಾಯಿ ಮಾಡಬೇಕು ಅನ್ನೋದು ಬಡವ್ರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ. ಅದೇ ಒಂದು ಸಂದೇಶ ಈ ಟೈಟ್ಲಲ್ಲಿ ಚಿತ್ರ ನೇಮ್ನಲ್ಲಿ ಕೊಟ್ಟಿದ್ದೀವಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂತೇಳಿ. ಸುಮಾರು ವರ್ಷಗಳಿಂದ 20-25 ವರ್ಷ ನಮ್ಮ ಕರಿಬಸವಯ್ಯವರು ಇಲ್ಲ, ಈ ವೇದಿಕೆ ಮುಖಾಂತರ ಅವ್ರು ನೆನಪು ಮಾಡ್ಕೊಂತೇನೆ. ಕರಿಬಸವಯ್ಯವರು ನನ್ನ ಜೊತೆ ತುಂಬ ಆತ್ಮೀಯರಾಗಿರ್ತಾ ಇದ್ರು. ನಾವು ಫ್ರೆಂಡ್ಸ್, ವಾಸು ಸಾರು ಮತ್ತು ಚಂದ್ರು ಸಾರು, ಇವರೆಲ್ಲ ಸುಮಾರು ಕಲಾವಿದ್ರ ಜೊತೆ ನಾನು ಇದ್ದವನು. ಆದರೆ ಸುಮಾರು ಸರಿ ನಮ್ಮ ವಾಸು ಸರ್ ಹೇಳ್ತಾ ಇದ್ರು, ನೀವು ಬರಬೇಕು, ನಿರ್ಮಾಪಕರಾಗಬೇಕು, ಯಾವುದನ್ನ ಒಂದು ಚಿತ್ರ ತೆಗಿಬೇಕು ತಮ್ಮ ಕಡೆಯಿಂದ ಅಂತೇಳಿ. ಆದರೆ ನಾನು ಅವ್ರ ಜೊತೆ ಇರ್ತಾ ಇದ್ದೆ. ಆದರೆ ಈ ಜವಾಬ್ದಾರಿ ವಹಿಸೋದಕ್ಕೆ ಹಿಂದೆ ಹೋಗ್ತಾ ಇದ್ದೆ. ಏನಾಗುತ್ತೋ ಕಷ್ಟ, 100 ರೂಪಾಯಿ ಕೂಡಿಟ್ಟು ಏನೋ ಒಂದಷ್ಟು ದುಡ್ಡು ಮಾಡಿಟ್ಟಿದ್ವಿ. ಚಿತ್ರರಂಗದಲ್ಲಿ ಸುಮಾರು ಜನ ಬಂದು ಇವತ್ತು ಕಷ್ಟದಿಂದ ಆಚೆ ಹೋಗಿದ್ದಾರೆ. ಆ ಸ್ಥಿತಿಗಳು ನೋಡಿದ್ರೆ ಹೆಂಗಪ್ಪ ಅನ್ನೋದು ಭಯದಿಂದ ನಾನು ಆಚೆ ಇದ್ದೆ. ಬಿಟ್ರೆ ಕಲಾವಿದರ ಬಗ್ಗೆ, ಚಿತ್ರರಂಗದ ಬಗ್ಗೆ ತುಂಬ ಪ್ರೀತಿ. ಆ ಪ್ರೀತಿ ಇವತ್ತು ನಮ್ಮ ಮಂಜು ಕವಿಯವರು ಆಚೆ ತಂದಿದ್ದಾರೆ. ಆ ಟೈಟ್ಲ್ನ ಕಥೆನ ಕೇಳಿ ಸುಮಾರು 3 ತಿಂಗಳ ಕತೆ ಕೇಳಿದ್ದೀನಿ ನಾನು. 1 ವಾರ ಬರೋರು ಸ್ಟೋರಿ ಹೇಳೋರು, ಆಯ್ತು ಯೋಚನೆ ಮಾಡ್ತೀನಿ ಮಂಜು ಅಂತ ಕಳಿಸ್ತಾ ಇದ್ದೆ. ಇನ್ನೊಂದು ವಾರ ಬರ್ತಾ ಇದ್ರು, ಕತೆ ಹೇಳ್ತಾ ಇದ್ರು, ಕಳಿಸ್ತಾ ಇದ್ದೆ. 3 ತಿಂಗಳು ಸತತವಾಗಿ ಕೇಳಿದ್ಮೇಲೆ ಈ ಟೈಟಲ್ ತುಂಬಾ ಚೆನ್ನಾಗಿದೆ, ಒಂದು ಅರ್ಥರೂಪವಾಗಿದೆ, ಒಂದು ಜನಕ್ಕೆ ಒಳ್ಳೆ ಸಂದೇಶ ಕೊಡ್ಬೋದು ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ನಾವು ಇದಕ್ಕೆ ನಿರ್ಮಾಪಕನಾಗಿ ಬಂದಿದ್ದೇನೆ. ನನ್ನ ಹೆಗಲ ಮೇಲೆ ತುಂಬ ಜವಾಬ್ದಾರಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ದೊಡ್ಡ ಮನೆ ಮಕ್ಕಳು, ಡಾಕ್ಟರ್ ರಾಜ್ಕುಮಾರ್ ಅಂತವರು ಇವತ್ತು ಸಿನಿಮಾಗಳನ್ನ ತೆಗೆದು ಒಂದೊಳ್ಳೆ ಸ್ಥಾನದಲ್ಲಿ ಕುಂತಿದ್ದಾರೆ. ಕಲೆ ಅಂದ್ರೆ ಏನು ಅನ್ನೋದು ಅವರು ತೋರಿಸ್ಕೊಟ್ಟಿದ್ದಾರೆ. ಅವರು ಬಡ ಕುಟುಂಬದಲ್ಲೇ ಬಂದವರು. ಗ್ರಾಜುಯೇಟ್ ಇಲ್ಲ ಅಂದ್ರೇನು ಅವರು ಕಲೆ ಅನ್ನೋದನ್ನ ಮೈಯಲ್ಲಿ ತೊಡಸ್ಕೊಂಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಪುನೀತ್ ರಾಜ್ಕುಮಾರ್ ನನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಂತೇನೆ. ಅವರೆಲ್ಲ ಅಂತ ಕಲಾವಿದರು. ಶಂಕರ್ ನಾಗು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಇವರೆಲ್ಲ ಅಂತ ಕಲಾವಿದರು. ಇವತ್ತು ಅವರಲ್ಲಿ ಕಟ್ಟಿರುವಂತ ಗೂಡ್ನಲ್ಲಿ ನಾವು ಬಂದು ಏನೋ ಒಂದು ಸಣ್ಣದಾಗಿ ಹೆಜ್ಜೆ ಇಡ್ತಾ ಇದ್ದೇವೆ. ನಿಮ್ಮೆಲ್ಲರ ಮಾಧ್ಯಮ ಮಿತ್ರ ಸಪೋರ್ಟ್ ಇದ್ರೆ ಮಾತ್ರ ಅದು ಗುರಿ ಮುಟ್ಟೋದಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲಿ ಏನು ಇವತ್ತು ಇದು ಚಿಕ್ಕ ಸಿನಿಮಾ ಅಂದ್ರೆ ದೊಡ್ಡ ಸಿನಿಮಾಕ್ಕೆ ನಾನು ಮುಂದೆ ಬರ್ಬೇಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಇದರಲ್ಲಿ ವಿಶೇಷವಾಗಿ ನಮ್ಮ ಕಲಾವಿದರು ಏನಿದ್ದಾರೆ ಅವರೆಲ್ಲರ ಪ್ರೋತ್ಸಾಹ, ಅವರೆಲ್ಲರ ಇದಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡ ಸಿನಿಮಾ ತೆಗೆಯೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಮತ್ತೆ ನನಗೆ ಏನು ಎಲ್ಲ ಸಹಕರಿಸಿದಂಥ ಎಲ್ಲರಿಗೂ, ಮಾಧ್ಯಮ ಮಿತ್ರರು ಮತ್ತೆ ಎಲ್ಲ ಚಲಚಿತ್ರ ನಟರು, ಕಲಾವಿದರಿಗೆಲ್ಲ ಹೊಂದಿಸಿ ಇವತ್ತು ಬಡ್ರು ಮಕ್ಕಳು ಬೆಳಿಬೇಕಂಡ್ರೆ ಅನ್ನೋ ಟೈಟಲ್ನ
ಯಶಸ್ವಿಯಾಗಿ ಇವತ್ತು ಪ್ರಾರಂಭೋತ್ಸವ ಇದನ್ನು ಇದೇ ವೇದಿಕೆಯಲ್ಲಿ ಆಡಿಯೋ ರಿಲೀಸ್ ಇರ್ಬೋದು, ಟ್ರೀಸರ್ ಇರ್ಬೋದು, ಮತ್ತು ವಿಜಯೋತ್ಸವ ಕೂಡ ಆಚರಣೆಗೆ ನಮ್ಮ ದೇವರಾಜ್ ಸಾರೇ ಸಾಕ್ಷಿಯಾಗಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.